ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಈ ಹಿಂದಿನ ಭಾಗದಲ್ಲಿ ನಾವು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಎಂಬ ಡಾಕ್ಟರ್ ಪ್ರೀತಮ್ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಬರೆದ ಪುಸ್ತಕದ ಕೆಲವು ಭಾಗಗಳನ್ನು ನನ್ನ ಓದಿನ ಮೂಲಕ ತಾವು ಕೇಳಿದ್ದೀರಿ. ಇದು ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಮುಂದಿನ ಭಾಗ ಡಯಾಬಿಟಿಸ್ ರಿವರ್ಸಲ್ ಎಂದರೇನು. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಹೇಳುವಂತೆ ಡಯಾಬಿಟಿಸ್ ರಿವರ್ಸಲ್ ಎಂದರೆ ಯಾವುದೇ ಔಷಧಗಳಿಲ್ಲದೆ ಕನಿಷ್ಠ ಪಕ್ಷ 3 ತಿಂಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಸಹಜವಾಗಿದ್ದರೆ ಅದನ್ನು ಡಯಾಬಿಟಿಸ್ ರಿವರ್ಸಲ್ ಎನ್ನಲಾಗುವುದು. ವೈಜ್ಞಾನಿಕವಾಗಿ ಸರಿಯಾದ ಶಬ್ದವೆಂದರೆ ಡಯಾಬಿಟಿಸ್ ರೆಮಿಷನ್. ಡಯಾಬಿಟಿಸ್ ರಿವರ್ಸಲ್ ಅಥವಾ ರೆಮಿಷನ್ ಏಕೆ ಮಾಡಬೇಕು? ಡಯಾಬಿಟಿಸ್ ರಿವರ್ಸಲ್ ಅತ್ಯಂತ ಅಗತ್ಯವೇಕೆಂದರೆ ಸದ್ಯದಲ್ಲಿ ಇರುವ ಚಿಕಿತ್ಸಾ ಕ್ರಮಗಳಿಂದ ಡಯಾಬಿಟಿಸ್ ತಂದೊಡ್ಡುವ ಕಣ್ಣು, ಹೃದಯ, ಕಿಡ್ನಿ, ಗ್ಯಾಂಗ್ರೀನ್, ಲೈಂಗಿಕ ನಿರಾಸಕ್ತಿ ಇತ್ಯಾದಿ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿ ದೊರಕುತ್ತಿಲ್ಲ. ಈಗಿನ ಚಿಕಿತ್ಸಾ ಕ್ರಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ರೋಗ ಲಕ್ಷಣಗಳ ಮೇಲೆಯೇ ಕೇಂದ್ರೀಕೃತವಾಗಿದೆ. ಮೂಲ ಕಾರಣವನ್ನು ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಡಯಾಬಿಟಿಸ್ ರಿವರ್ಸಲ್ ಚಿಕಿತ್ಸಾ ಕ್ರಮದಲ್ಲಿ ಮೂಲ ಕಾರಣವನ್ನು ಹೊಡೆದೋಡಿಸಲು ಆದ್ಯತೆ ನೀಡಲಾಗುತ್ತದೆ. ತೊಂದರೆಗಳು ಬಂದ ನಂತರ ಸರಿಪಡಿಸಲು ಹೆಣಗುವುದಕ್ಕಿಂತ ತೊಂದರೆಗಳನ್ನು ತಡೆಯುವುದು ಜಾಣತನವಾಗಿದೆ. ICMR ಸ್ಟಡಿ ಭಾರತದಲ್ಲಿ ನಡೆದ ಈ ಪ್ರಯೋಗದಲ್ಲಿ ಡಯಾಬಿಟಿಸ್ ಇರುವ ಸುಮಾರು 18,000 ಜನರನ್ನು ಪ್ರಯೋಗದಲ್ಲಿ ಸೇರಿಸಲಾಯಿತು. ಇದರಲ್ಲಿ ಮುಖ್ಯವಾಗಿ ಕಂಡುಬಂದ ಅಂಶವೆಂದರೆ ಸರಿಸಾಮಾನ್ಯವಾಗಿ ಭಾರತದಲ್ಲಿ ಸರಿಸುಮಾರು 60ರಿಂದ 75% ನಮ್ಮ ಆಹಾರದಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ ತಿನ್ನುತ್ತೇವೆ. ಕೇವಲ 10% ಮಾತ್ರ ಪ್ರೋಟೀನ್ ಬಳಸುತ್ತೇವೆ. ಪ್ರೀ ಡಯಾಬಿಟಿಸ್ ಹಂತದಲ್ಲಿ ಇರುವವರು ಕಾರ್ಬೋಹೈಡ್ರೇಟ್ ಸೇವನೆಯನ್ನು 50%ಗೆ ಇಳಿಸಿಕೊಂಡು ಪ್ರೋಟೀನ್ ಸೇವನೆಯನ್ನು 20%ಗೆ ಹೆಚ್ಚಿಸಿಕೊಂಡರೆ ಡಯಾಬಿಟಿಸ್ ಮುಂದುವರಿಯುವುದನ್ನು ತಡೆಯಬಹುದಾಗಿದೆ. ಸಮತೋಲಿತ ಆಹಾರವೆಂದರೆ 50% ಕಾರ್ಬೋಹೈಡ್ರೇಟ್, 20% ಪ್ರೋಟೀನ್ಸ್, 10% ಕೊಬ್ಬು ಮತ್ತು 20% ನಾರಿನಾಂಶ ಇರಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2016ನೇ ಡಯಾಬಿಟಿಸ್ ವಾರ್ಷಿಕ ವರದಿಯಲ್ಲಿ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಮಾನವನು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಪ್ರಕೃತಿಯ ದೃಷ್ಟಿಯಲ್ಲಿ ಕೇವಲ ಒಂದು ಪ್ರಾಣಿ ಮಾತ್ರ. ಎಲ್ಲ ಇತರ ಜೀವಿಗಳಂತೆ ಮಾನವನು ಕೂಡ ಆಹಾರ ಮತ್ತು ಸಂತಾನೋತ್ಪತ್ತಿಗಾಗಿ ಹೋರಾಡುತ್ತಾನೆ. ನಮ್ಮ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಕೆಲವು ಸಂತೋಷಗಳನ್ನುಂಟು ಮಾಡುವ ಕೆಮಿಕಲ್ಗಳು ಆಹಾರ ಮತ್ತು ಸಂತಾನೋತ್ಪತ್ತಿಯಲ್ಲಿ ಬಿಡುಗಡೆಯಾಗುತ್ತವೆ. ಅದರಲ್ಲಿ ಪ್ರಮುಖವಾಗಿ ಡೋಪಾಮಿನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಮತ್ತು ಎಂಡಾರ್ಫಿನ್ಸ್. ಡಾಕ್ಟರ್ ಜೋನ್ ಎಡ್ಕಿನ್ ಬರೆದ ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಪುಸ್ತಕದಲ್ಲಿ 60 ವರ್ಷಗಳ ಹಿಂದೆಯೇ ಸಕ್ಕರೆಯಿಂದ ಉಂಟಾಗುವ ಹಾನಿಗಳ ಬಗ್ಗೆ ಬರೆದಿದ್ದಾರೆ. ಆದರೆ ಆ ಕಾಲದಲ್ಲಿ ಸಕ್ಕರೆ ಲಾಬಿ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಅಮೆರಿಕದ ಇನ್ನೊಬ್ಬ ವೈದ್ಯನಾದ ಡಾಕ್ಟರ್ ಆನ್ಸಲ್ ಕೀಸ್ ಎನ್ನುವರಿಂದ ಕೊಬ್ಬಿನಾಂಶವೇ ಹೃದಯಕ್ಕೆ ಮಾರಕ ಎಂಬ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಿದ್ದರು. ಆನ್ಸಲ್ ಕೇಸ್ ನಡೆಸಿದ 7 ಕಂಟ್ರೀಸ್ ಸ್ಟಡಿ ಮುಂದೆ ತುಂಬಾ ವಿವಾದಕ್ಕೊಳಪಟ್ಟಿತು. 7 ಕಂಟ್ರೀಸ್ ಸ್ಟಡಿ ನಡೆದದ್ದು ಗ್ರೀಸ್, ಇಟಲಿ, ಸ್ಪೇನ್, ಸೌತ್ ಆಫ್ರಿಕಾ, ಜಪಾನ್ ಮತ್ತು ಫಿನ್ಲ್ಯಾಂಡ್. 1958ರಲ್ಲಿ ಯುಗೋಸ್ಲಾವಿಯಾದಲ್ಲಿ ಇದನ್ನು ಶುರು ಮಾಡಲಾಯಿತು. ಇದಕ್ಕೆ ಬಂದ ಟೀಕೆ ಟಿಪ್ಪಣಿಗಳೆಂದರೆ ಉದ್ದೇಶಪೂರ್ವಕವಾಗಿ ಡೆನ್ಮಾರ್ಕ್, ಫ್ರಾನ್ಸ್ ಹಾಗೂ ನಾರ್ವೆ ದೇಶಗಳನ್ನು ಬಿಡಲಾಯಿತು. ಆ ದೇಶಗಳಲ್ಲಿ ಕೊಬ್ಬಿನ ಸೇವನೆ ಅತಿ ಹೆಚ್ಚು ಇದ್ದರೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಅತ್ಯಂತ ಕಡಿಮೆ. ಹಾಗೆಯೇ ದಕ್ಷಿಣ ಅಮೆರಿಕದ ದೇಶವಾದ ಚಿಲಿಯಲ್ಲಿ ಕೊಬ್ಬಿನ ಅಂಶದ ಸೇವನೆ ತುಂಬಾ ಕಡಿಮೆ ಆದರೂ ಹೃದಯ ಸಂಬಂಧಿ ಕಾಯಿಲೆಗಳು ಅತಿ ಹೆಚ್ಚಾಗಿರುವುದು ಸಾಬೀತಾಗಿದೆ. ಕೇವಲ ಮೆಡಿಸಿನ್ ತೆಗೆದುಕೊಂಡು ಆರೋಗ್ಯವಾಗಿ ಇರುವುದು ಹೇಗೆ ತಪ್ಪು ಎಂದು ಹೇಳಬಹುದು,
ಹಾಗೆ ಎಲ್ಲರಿಗೂ ಪುಸ್ತಕದಲ್ಲಿ ಹೇಳಿದ ಹಾಗೆ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ದೇಹವು ಅವರದೇ ಆದ ವಿಶೇಷತೆ ಹೊಂದಿದೆ. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನಾವು ಅದನ್ನೇ ಅನುಕರಿಸುವುದು ಸೂಕ್ತವೆನಿಸುವುದಿಲ್ಲ. ನಾನು ಮೇಲೆ ಹೇಳಿದ ವಿಷಯಗಳೆಲ್ಲವೂ ನನ್ನ 18 ವರ್ಷಗಳ ಅನುಭವವಾಗಿದೆ. ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಚಿಕಿತ್ಸೆಗಳು ಬರುತ್ತಲೇ ಇರುತ್ತದೆ. ತೆರೆದ ಮನಸ್ಸಿನಿಂದ ಯಾವುದು ನಮಗೆ ಅತ್ಯಂತ ಸೂಕ್ತವೋ ಅದನ್ನು ಪಾಲಿಸೋಣ. ಇದು ಇವತ್ತಿನ ಓದು. ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯದ ಈ ಭಾಗವನ್ನು ತಾವು ಕೇಳ್ಕೊಂಡಿದ್ದೀರಿ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯ ಸಂಶೋಧನೆಗಳಾಗುತ್ತೆ, ಆ ಸಂಶೋಧನೆಯ ವರದಿಗಳಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಕೂಡ ವೈದ್ಯರು ಇಲ್ಲಿ ತಮಗೆ ಬಿಡಿಸಿ ಹೇಳಿದ್ದಾರೆ. ಮತ್ತು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು ಇವುಗಳು ಎಷ್ಟಿರಬೇಕು, ಎಷ್ಟು ಇರಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಾರಿನಂಶ 20% ಇರಬೇಕು, ಪ್ರೋಟೀನ್ಸ್ 10% ಇರಬೇಕು, ಕೊಬ್ಬು 10% ಇರಬೇಕು, ಕಾರ್ಬೋಹೈಡ್ರೇಟ್ಸ್ 50% ಇರಬೇಕು, ಪ್ರೋಟೀನ್ಸ್ 20% ಇರಬೇಕು. ಇವೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ನಾವು ಡಯಾಬಿಟಿಸ್ ರಿವರ್ಸಲ್ಗೆ ಎಲ್ಲ ಸಾಧ್ಯತೆಗಳಿಗೆ ಒಂದು ಬಾಗಿಲನ್ನು ತೆಗೆದಿದ್ದಾರೆ. ಮುಂದಿನ ಭಾಗದಲ್ಲಿ ನಾವು ಡಯಾಬಿಟಿಸ್ ಎಂಬುದು ಒಂದು ಕಾಯಿಲೆ ಅಲ್ಲ ಎನ್ನುವ ಅವರ ಒಂದು ಅಧ್ಯಾಯವನ್ನು ನಾವು ನೋಡೋಣ. ನಮಸ್ಕಾರ.